ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಸೆನ್ಸ್ ಕನ್ನಡ. ನಾನು ನಿಮ್ಮ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಜಿಯೋ ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಫೋನ್ ಅಲ್ಲಿ ಬ್ಯಾನ್ ಆಗಿರುವಂತಹ ವೆಬ್ಸೈಟ್ಗಳು ಓಪನ್ ಆಗೋದಿಲ್ಲ. ಯಾವುದೇ ತರದಲ್ಲೂ ಬ್ಯಾನ್ ಆಗಿರುವಂತಹ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಬ್ಯಾನ್ ಆಗಿರುವಂತಹ ವೆಬ್ಸೈಟ್ಗಳು ಓಪನ್ ಆಗೋದಿಲ್ಲ. ಈ ಒಂದು ಬ್ಯಾನ್ ಆಗಿರುವಂತಹ ವೆಬ್ಸೈಟ್ಗಳು ಓಪನ್ ಆಗಲಿಲ್ಲ, ನೀವು ಫಿಲಮ್ ಅನ್ನು ನೋಡೋದಕ್ಕಾಗೋದಿಲ್ಲ, ಲೈವ್ ಸ್ಟ್ರೀಮ್ ಗಳನ್ನ ನೋಡೋದಕ್ಕಾಗೋದಿಲ್ಲ. ಎಷ್ಟೊಂದು ವೆಬ್ಸೈಟ್ಗಳಲ್ಲಿ ಒಂದು ಹೊಸ ಫಿಲಮ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಆ ಒಂದು ಅಪ್ಲೋಡ್ ಫಿಲಮ್ ಗಳನ್ನ ನೋಡೋದಕ್ಕಾಗೋದಿಲ್ಲ. ಯಾವ ತರ ನೀವು ಒಂದು ಬ್ಯಾನ್ ಆಗಿರುವಂತಹ ಅಪ್ಲಿಕೇಶನ್, ಬ್ಯಾನ್ ಆಗಿರುವಂತಹ ವೆಬ್ಸೈಟ್ ಗಳನ್ನು ಓಪನ್ ಮಾಡ್ಬಿಟ್ಟು ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಯೋ ಫೋನ್ ಅಲ್ಲಿ ಬ್ಯಾನ್ ಆಗಿರುವಂತಹ ವೆಬ್ಸೈಟ್ ಅನ್ನು ಯಾವ ತರ ಓಪನ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಕಾಣ್ತಾ ಇರೋ ರೆಡ್ ಕಲರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತರ ನೀವು ನಿಮ್ಮ ಒಂದು ಜಿಯೋ ಫೋನ್ ನಲ್ಲಿ ಬ್ಯಾನ್ ಆಗಿರುವಂತ ವೆಬ್ಸೈಟ್ ಗಳನ್ನ ಓಪನ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ತರಹದ ಒಂದು ಬ್ಯಾನ್ ಆಗಿರುವಂಥ ವೆಬ್ಸೈಟ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳು ಯಾವುದು ಒಳ್ಳೇದಲ್ಲ. ಆ ಒಂದು ವೆಬ್ಸೈಟ್ಗಳನ್ನು ಇಲ್ಲಿಗಲ್ ಓಪನ್ ಮಾಡೋದು ಇಲ್ಲಿಗಲ್ ಆಗಿರುತ್ತೆ. ಅದರಿಂದ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳನ್ನು ನಾನು ಮೊಬೈಲ್ನಲ್ಲಿ ಓಪನ್ ಮಾಡಿ ತೋರಿಸ್ತಿಲ್ಲ. ಅದ್ರ ಬದಲಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಓಪನ್ ಮಾಡೋದು ಅಂತ ನಾನು ಒಂದು ವಿಡಿಯೋದಲ್ಲಿ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಆ ಒಂದು ಟ್ರಿಕ್ಕನ್ನು ನೀವು ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಟ್ರಿಕ್ ವರ್ಕ್ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರಿಕ್ ವರ್ಕ್ ಆಗೇ ಆಗುತ್ತೆ. ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ ಟ್ರಿಕ್ಕನ್ನು. ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳನ್ನು ಓಪನ್ ಮಾಡಿ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ನೋಡಿದ್ದೀನಿ. ವರ್ಕ್ ಆಗುತ್ತೆ ಟ್ರಿಕ್. ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಂದರೆ ನಿಮ್ಮ ಒಂದು ಜಿಯೋ ಫೋನ್ನಲ್ಲಿ ಈ ಒಂದು ಟ್ರಿಕ್ಕನ್ನು ವರ್ಕ್ ಮಾಡಿ ನೋಡಿ. ವರ್ಕ್ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಇದಕ್ಕೆ ನಿಮ್ಮ ಒಂದು ಮೊಬೈಲ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ನೆಟ್ವರ್ಕ್ ಆ್ಯಂಡ್ ಕನೆಕ್ಟಿವಿಟಿ ಅಂತ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡು ನಾಟ್ ಟ್ರ್ಯಾಕ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಮೇಲೆ ನಿಮಗೆ ಎಲ್ಲರಿಗೂ ಓಕೆ ಆಗಿರುತ್ತೆ. ಅಂದರೆ ಮೂರನೇ ಆಪ್ಷನ್ ಮೇಲೆ ಡು ನಾಟ್ ಟೆಲ್ ವೆಬ್ಸೈಟ್ಸ್ ಆ್ಯಂಡ್ ಆ್ಯಪ್ಸ್ ಎನಿಥಿಂಗ್ ಅಬೌಟ್ ಮೈ ಟ್ರ್ಯಾಕಿಂಗ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಆಗಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಬದಲು ಫಸ್ಟ್ನೇ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟೆಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ಸ್ ದಟ್ ಐ ಡು ನಾಟ್ ವಾಂಟ್ ಟು ಬಿ ಟ್ರ್ಯಾಕ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ವೆಬ್ಸೈಟ್ಗಳು ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಯಾವುದೇ ಥರದ ಒಂದು ಬ್ಯಾನ್ ಆಗಿರುವಂಥ ವೆಬ್ಸೈಟ್ ಅಥವಾ ಯಾವುದೇ ಒಂದು ಕೆಟ್ಟ ವೆಬ್ಸೈಟ್ಗಳಾಗಿರ್ಬೋದು, ಯಾವುದೇ ಥರದ ಒಂದು ವೆಬ್ಸೈಟ್ಗಳು ಎಲ್ಲ ಒಂದು ವೆಬ್ಸೈಟ್ಗಳನ್ನು ಓಪನ್ ಮಾಡಿ ಅದನ್ನು ನಾನು ಯಾವುದೇ ಥರದಲ್ಲೂ ಕೂಡ ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತ ಒಂದು ನೀವು ಹೆಸರನ್ನ ಕೊಟ್ಟಂಗಾಗುತ್ತೆ. ಅಂದರೆ ಒಂದು ಅಗ್ರಿಯನ್ನು ಕೊಟ್ಟಂಗಾಗುತ್ತೆ. ಆ ಒಂದು ಮಾತಿಗೆ ನೀವು ಅಗ್ರಿಯನ್ನು ಕೊಟ್ಟಂಗಾಗುತ್ತೆ. ಅದರಿಂದ ನಿಮಗೆ ಇರುವಂಥ ಎಲ್ಲ ಒಂದು ವೆಬ್ಸೈಟ್ಗಳು ಓಪನ್ ಆಗುತ್ತೆ. ನೀವು ಯಾವ ಥರ ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳನ್ನು ಓಪನ್ ಮಾಡ್ತೀರಾ ಅದು ಬಂದ್ಬಿಟ್ಟು ಇಲ್ಲಿಗಲ್ ಆಗಿರುತ್ತೆ ಸ್ನೇಹಿತರೆ. ಅದರಿಂದ ನೀವು ಹುಷಾರಾಗಿ ಓಪನ್ ಮಾಡಿ ನೋಡ್ಕೊಬೇಕಾಗುತ್ತೆ. ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳು ಒಂದಲ್ಲ ಎರಡಲ್ಲ 838 ವೆಬ್ಸೈಟ್ಗಳು ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಇತ್ತೀಚೆಗೆ ತಾನೇ 838 ವೆಬ್ಸೈಟ್ಗಳು ಬ್ಯಾನ್ ಆಗಿದ್ದು. ಅದರಲ್ಲಿ ಯಾವುದೇ ಥರದ ಇಲ್ಲಿಗಲ್ ಇಶ್ಯೂ ಇಲ್ಲದೇ ಯಾವುದೇ ವೆಬ್ಸೈಟನ್ನು ಕೂಡ ಬ್ಯಾನ್ ಮಾಡಿಲ್ಲ. ಎಲ್ಲ ವೆಬ್ಸೈಟನ್ನು ಕೂಡ ಇಲ್ಲಿಗಲ್ ಇಶ್ಯೂ ಇದ್ದೇ ಬ್ಯಾನ್ ಮಾಡಲಾಗಿದೆ. ಅದರಿಂದ ನೀವು ಬ್ಯಾನ್ ಆಗಿರುವಂಥ ವೆಬ್ಸೈಟ್ಗಳನ್ನು ಓಪನ್ ಮಾಡಬೇಕಾದ್ರೆ ನಿಮ್ಮ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ನ ಸುಮ್ಮನೆ ಎಲ್ಲ ಯೂಸ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ನಿಂದ ನೀವು ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೊಳೋದು ಆ ಒಂದು ಅಪ್ಲಿಕೇಶನ್ಗಳನ್ನು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಏನು ಪರ್ಸನಲ್ ಆಗಿ ನೀವು ಯಾವ ಅಕೌಂಟಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ, ಫೋನ್ ನಂಬರ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು, ಈ ಎಲ್ಲ ಒಂದು ಬ್ಯಾನ್ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಒಂದು ಮೊಬೈಲ್ ಕೂಡ ಬ್ಯಾನ್ ಆಗುವಂಥ ಸಾಧ್ಯತೆಗಳಿದೆ. ನೀವು ಕಾಟ್ ಆಗುವಂಥ ಸಾಧ್ಯತೆಗಳು, ನೀವು ಯಾವೊಂದು ಪೊಲೀಸ್ಗಾಗಿರ್ಬೋದು, ನೀವು ಸೈಬರ್ ಕ್ರೈಮಲ್ಲಿ ಕಾಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಹುಷಾರಾಗಿ ನೀವು ಓಪನ್ ಮಾಡಿ. ಇದು ಒಂದು ಟ್ರಿಕ್ಸ್ ಅಷ್ಟೇ. ನಾನು ಯಾವ ಥರ ಒಂದು ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋದ ಕೊನೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬಾಯ್.